ನಮಸ್ಕಾರ. ಮಧುರ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಾವು ಬೆಳಿಗ್ಗೆ ಎದ್ದಾಗಿಂದ ನೋಡೋ ವಾಟ್ಸಪ್ಪಿಂದ ಹಿಡಿದು ರಾತ್ರಿ ಮಲಗೋ ತನಕ ನೋಡೋ ನ್ಯೂಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ಎಷ್ಟು ನಾವು ಇನ್ಫಾರ್ಮೇಷನ್ಸ್ನ ಕನ್ಸ್ಯೂಮ್ ಮಾಡ್ತಿದ್ದೀವಿ. ನಮಗೆ ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಇದೆ ಅಂತ ಅಂದರೆ ಅದಕ್ಕೆ 10 ಹಲವು ಸೊಲ್ಯೂಷನ್ಸ್ಗಳಂತೂ ಇದ್ದೇ ಇರುತ್ತೆ. ಅದರಲ್ಲೂ ನ್ಯಾಚುರಲ್ ರೆಮಿಡೀಸ್ ಅಂತೂ ಇದ್ದೇ ಇದೆ. ಇಲ್ಲಪ್ಪ, ನಾನು ಬರೀ ನನಗಿರೋ ಆರೋಗ್ಯನ ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕು ಅಂತ ನೀವು ನೋಡಿದ್ರೆ ಮತ್ತೆ ಕನ್ಫ್ಯೂಷನ್ಸ್. ಒಬ್ಬರು ಊಟ ಇಷ್ಟೇ ಕ್ಯಾಲರೀಸ್ ಮಾಡಿ ಅಂತ ಹೇಳ್ತಾರೆ, ಇನ್ನೊಬ್ಬರು ಬಂದ್ಬಿಟ್ಟು ನಿದ್ದೆ ಇಷ್ಟೇ ಗಂಟೆ ಮಾಡಿ ಅಂತ ಹೇಳ್ತಾರೆ, ಮತ್ತೊಬ್ಬರು ಬಂದ್ಬಿಟ್ಟು ದಿನಕ್ಕೆ ಇಷ್ಟೇ ಲೀಟ್ರ್ ನೀರು ಕುಡಿಲೇಬೇಕು ಅಂತ ಹೇಳ್ತಾರೆ. ಅದೇ ನೀವು ಬೇರೆ ಚಾನಲನ್ನು ಸ್ಕ್ರಾಲ್ ಮಾಡಿದಾಗ ಅವ್ರು ಬಂದು ನೀವು ಇಷ್ಟೇ ಗಂಟೆ ನಿದ್ದೆ ಮಾಡಬೇಕು ಅಂತ ಬೇರೆ ರೀತಿನೇ ಹೇಳ್ತಾರೆ. ಹೀಗೆ ನೂರಾರು ಜನ ಬಂದು ನೂರಾರು ರೀತಿ ನಮಗೆ ಕೊಡ್ತಾರೆ ಇನ್ಫಾರ್ಮೇಷನ್. ಅದರಿಂದ ನಮಗಾಗ್ತಿದೆ ಕನ್ಫ್ಯೂಷನ್. ಇದರಿಂದ ಹೊರ ಬರೋದಾದ್ರೂ ಹೆಂಗಪ್ಪ? ಯೂಸ್ ಯರ್ ಕಾಮನ್ ಸೆನ್ಸ್. ಒಂದು ಸಿಂಪಲ್ ಎಕ್ಸಾಂಪಲ್ ಅಲ್ಲಿ ನಾವು ನೋಡೋದಿದ್ರೆ, ಈಗ ದಿನಕ್ಕೆ 5ರಿಂದ 4 ಲೀಟರ್ ನೀರು ಕುಡಿಲೇಬೇಕು ಅಂತ ಹೇಳ್ತಾರೆ. ಬೆಂಗಳೂರು ಅಂತ ಸಿಟಿಯಲ್ಲಿ AC ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡೋರಿಗೆ 4 ಲೀಟರ್ ನೀರು ಏನೋ ಸಾಕಾಗುತ್ತೆ. ಆದರೆ ಅದೇ ಬೆಳಗಿಂದ ಸಂಜೆ ತನಕ ಬಿಸಿಲಲ್ಲಿ ದಣಿದು ದುಡಿಯೋರಿಗೆ 4 ಲೀಟರ್ ನೀರು ನಿಜವಾಗ್ಲೂ ಸಾಕಾಗುತ್ತಾ? ಇನ್ನು ಊಟ ಅಂತ ಬಂದಾಗ ಇಷ್ಟೇ ಕ್ಯಾಲರೀಸ್ ಊಟ ಮಾಡಬೇಕು ಅಂತ ಹೇಳ್ತಾರೆ. ವಿತ್ ಸೇಮ್ ಎಕ್ಸಾಂಪಲ್, ವಿತ್ ಸೇಮ್ ಕಂಪ್ಯಾರಿಸನ್, ನಾವು ಕೂತು ಕೆಲಸ ಮಾಡೋರಿಗೆ 2 ಹೊತ್ತು ಊಟ ಮಾಡಿದ್ರೆ ಸಾಕಾಗುತ್ತೆ. ಆದರೆ ಅದೇ ಹೊರಗೆ ದಣಿದು ದುಡಿಯೋರಿಗೆ 2 ಹೊತ್ತಿನ ಊಟ ಒಂದೇ ಹೊತ್ತಿಗೆ ಬೇಕಾಗುತ್ತೆ ಅಲ್ವಾ? ಸೊ ಯೂಸ್ ಯೋರ್ ಕಾಮನ್ ಸೆನ್ಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.